ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರ್ಯಾಪನ್ನು ಮಾಡೋಣ. ಇದು ಟ್ರೆಂಡಿಂಗ್ ಆಗಿರುವಂಥ ಒಂದು ರೆಸಿಪಿ ಮತ್ತು ಇದರಲ್ಲಿ ನಾವು ಭಾಳಷ್ಟು ವೆಜಿಟೇಬಲ್ಸ್ ಮತ್ತು ಪನ್ನೀರನ್ನು ಹಾಕಿ ಮಾಡ್ತಾಯಿದ್ದೀನಿ. ಭಾಳ ಕಲರ್ಫುಲ್ ಕೂಡ ಕಾಣುತ್ತೆ ಮತ್ತು ಹೆಲ್ದಿ ಕೂಡ ಇರುತ್ತೆ. ಸೊ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ ಮತ್ತು ಇದೇ ರೆಸಿಪಿಯನ್ನು ಇವತ್ತೇ ಟ್ರೈ ಮಾಡಿರಿ. ಮತ್ತು ರೆಸಿಪಿಯನ್ನು ಭಾಳ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಪ್ರಿವಿಯಸ್ ರೆಸಿಪಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ದಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಥರ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ಸ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತು ಆನಿಯನ್ಸನ್ನು ಹಾಕಿ ಈ ಥರ 2 ನಿಮಿಷ ತನಕ ಇದನ್ನು ಹುರ್ಕೊಳಕತ್ತೀನಿ. ಗಜ್ಜರಿ ಮತ್ತು ಕ್ಯಾಪ್ಸಿಕಮ್ ಏನಿರುತ್ತಲ್ಲ ಇದು ಮತ್ತು ಕ್ಯಾಬೇಜ್ ಮತ್ತು ಉಳ್ಳಾಗಡ್ಡಿ ಇದೆಲ್ಲ ಆಗಿದೆ. ಈಗ ಹುರ್ಕೊಂಡು ತೆಗಿತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಪನ್ನೀರನ್ನು ಈ ಥರ ಪನ್ನೀರ್ ಕ್ಯೂಬ್ಸನ್ನು ಈ ಥರ ನಾನು 1 ನಿಮಿಷದಷ್ಟು ಈ ಥರ ಹೊಳ್ಳಾಡ್ಸ್ಕೊತ ಇದು ಮಾಡ್ತಾಯಿದ್ದೀನಿ. ಪನ್ನೀರನ್ನು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಇಲ್ಲಾಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ಅಥವಾ ನಿಮ್ಗೆ ಇನ್ನೊಂದು ಟ್ರಿಕ್ ಏನಂತಂದರೆ, ಇದು ಗಟ್ಟಿಯಾಗಿ ಅನಿಸ್ತಾ ಇದ್ದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಪನ್ನೀರನ್ನು ಹಾಕಿ 1-2 ನಿಮಿಷ ಇಟ್ಟು ತೆಗೆದು ಇದನ್ನು ಯೂಸ್ ಮಾಡ್ಕೋರಿ. ಆಮೇಲೆ ಈಗ ಹಂಚನ್ನು ನಾನು ಕಾಯಕ್ಕಿಟ್ಟಿದ್ದೆ, ಹಂಚು ಬಿಸಿ ಆಗ್ತಾಯಿದೆ. ಈ ಚಪಾತಿ ಏನಿದೆಯಲ್ಲ ಮಾಡ್ಕೊಂಡಿಟ್ಟಿರುವಂಥ ಚಪಾತಿನ ಒಂದು ಸೈಡ್ ಇಷ್ಟು ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ 4 ಪಾರ್ಟ್ ನಾವು ಇದರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದರಲ್ಲಿ ಚೀಸನ್ನು ಹಾಕ್ತಾಯಿದ್ದೀನಿ ಗ್ರೇಟ್ ಮಾಡಿ, ಮತ್ತು ಒಂದರಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ವೆಜಿಟೇಬಲ್ಸ್, ಆಮೇಲೆ ಇನ್ನೊಂದು ಪಾರ್ಟ್ದಲ್ಲಿ ಟೊಮೆಟೊ ಕೆಚಪ್, ಆಮೇಲೆ ಇನ್ನೊಂದು ಪಾರ್ಟ್ದಲ್ಲಿ ಪನ್ನೀರ್ ಕ್ಯೂಬ್ಸನ್ನು ಇಟ್ಟೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್, ಹೆಲ್ದಿ ಕೂಡ, ಒಳ್ಳೆಯ ರೆಸಿಪಿ ಕೂಡ, ಟೇಸ್ಟಿ ಕೂಡ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಇದನ್ನು ಇದೇ ಥರ 2-3 ನಿಮಿಷ ಹಂಚಿನಲ್ಲಿ ಸ್ವಲ್ಪ ಬಟರ್ ಅಥವಾ ಎಣ್ಣೆಯನ್ನು ಹಾಕಿ ರೋಸ್ಟ್ ಮಾಡ್ಕೊಂಬಿಡ್ರಿ. ಫುಲ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದುಬಿಡುತ್ತೆ. ಮತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ರೆಸಿಪಿಯನ್ನು ಟ್ರೈ ಮಾಡ್ತೀರಿ ಅಂತ ಹೇಳಿ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ನಮಸ್ಕಾರ, ಬಾಯ್ ಬಾಯ್.